ತುಂಬಾ ಧನ್ಯರಾಗಿರ್ಬೇಕು, ಕೃತಜ್ಞರಾಗಿರ್ಬೇಕು. ಪಾಪ ಇಲ್ಲದಕ್ಕೊಂದು ಆದರೂ ಗಣಪತಿ ಇವಾಗಲೂ ಎಷ್ಟು ಸುಂದರವಾಗಿದೆ ಅಂದರೆ ಪಾಪನೇ ಇರುವಂಥ ಪರಲೋಕ ಎಷ್ಟು ಸುಂದರವಾಗಿರುತ್ತೆ ಅಂತ ಯೋಚನೆ ಮಾಡಿ. ಹೌದು. ಅದನ್ನ ಯೋಚನೆ ಮಾಡೋದ್ರಿಂದ ಏನಾಗುತ್ತೆ? ಯಾಕೆ ಬಗ್ಗೆ ಯೋಚನೆ ಮಾಡಬೇಕು? ಯಾಕೆ ಯೋಚನೆ ಮಾಡ್ಬೇಕು ನಾವು? ಯಾಕಂದ್ರೆ ಈ ಪಾಸ್ಟರ್ ಹೇಳಿದಾಗೆ ಈ ಪಾಪದಲ್ಲಿರೋ ಈ ಕೆಟ್ಟೋಗಿರೋ ಲೋಕನೇ ಇಷ್ಟೊಂದು ಸುಂದರವಾಗಿದೆ ಅಂದ್ರೆ ಪರಲೋಕ ಇದು ಸುಂದರವಾಗಿರುತ್ತೆ. ಅದರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡ್ಬೇಕು ಹೇಳಿ? ಯಾಕೆ ಯೋಚನೆ ಮಾಡ್ಬೇಕು ನಾವು ಆ ಸುಂದರವಾದ ಪರಲೋಕದ ಬಗ್ಗೆ? ಓವರ್ ಆಗಿ ಇವತ್ತಿನ ಪಾಠ ಏನ್ ಹೇಳ್ತಾರೆ ಅಂದ್ರೆ ಪರಲೋಕನ ಎದುರು ನೋಡ್ರಿ ಅಂತ ಹೇಳಿ. ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು? ನಾವೇನು ಹೋಗೇ ಇಲ್ಲಲ್ಲ, ಹೌದು, ಹೋಗ್ತೇ ಇಲ್ಲ ಅನ್ನೋದು ಗೊತ್ತಿಲ್ಲ ಅಲ್ಲ ನಮಗೆ. ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು? ಓಕೆ, ನಮ್ದು ಡೆಸ್ಟಿನೇಷನ್ ನಾವು ಸೇರ್ಬೇಕಾಗಿರುವಂತ ಸ್ಥಳನೇ ಅದು. ಅದಕ್ಕೋಸ್ಕರ ಯೋಚನೆ ಮಾಡ್ಬೇಕು ಅಂತ ಹೇಳ್ತಾರೆ. ಒಂದೇನಾದರೂ ಚಲೋದ್ ಬೇಕಂತಂದ್ರೆ ಯು ಡಿಸೈರ್ ಫಾರ್ ಇಟ್, ಅಂದರೆ ಅದು ಬೇಕು. ಸೊ ಅದು ನೀವು ತಗೊಳ್ಬೇಕಂದ್ರೆ ಅದಕ್ಕೆ ಏನಾಗುತ್ತೆ ಅದು ನೀವು ಮಾಡ್ತೀರಾ. ಸೊ ವೆನ್ ಯು ಲುಕ್ ಫಾರ್ವರ್ಡ್ ಟು ಇಟ್, ಯು ವಿಲ್ ಡೂ ಥಿಂಗ್ಸ್ ಅದನ್ನು ಆಪ್ಟೈನ್ ಮಾಡಲಿಕ್ಕೆ. ನಮ್ಗೆ ಏನಾದ್ರು ಲೈಫಲ್ಲಿ ಆಪ್ಷನ್ಸ್ ಅಂತ ಇತ್ತು, ಅದರಲ್ಲಿ ಬೆಸ್ಟ್ ಆಪ್ಷನ್ ತಗೋಬೇಕು ಅಂತ ಇದ್ರೆ ಅದು ಪರಲೋಕನೇ. ಅದಕ್ಕೋಸ್ಕರ ನಾವು ವೇಟ್ ಮಾಡ್ಬೇಕು. ಸರ್ ಏನು ಹೇಳೋದು? ಅದೇ ಯಾಕೆ ಕಾಯ್ಬೇಕು ಅಂತ. ಶಾಶ್ವತವಾಗಿರ್ತೈತಿ ಆಮೇಲೆ ಸರ್ ಯಾಕೆ ಅದೇ ಡಿಸೈನ್ ಇರ್ಬೇಕು? ಆ ಡಿಸೈರ್ ದೇವ್ರು ನಮ್ಮಲ್ಲಿ ಹಾಕಿದಾನೆ. ಸೊ ಇಫ್ ದೇವ್ರು ನಮ್ಮಲ್ಲಿ ಡಿಸೈರ್ ಹಾಕಿಲ್ಲ ಅಂದರೆ ನಮ್ಮಲ್ಲಿ ಅದು ಇರೋದೇ ಇಲ್ಲ. ಸೊ ಒಂಥರ ಯೋಚನೆ ಮಾಡಿದರೆ ಲೈಕ್ ಇದೆಲ್ಲ ಮಾಡಿ ಏನು ಬೇಕು? ಲೈಕ್ ಇಫ್ ನಾನೇ ಇಲ್ಲ ಅಂತಂದರೆ ಏನು ರಿಗ್ರೆಟು ಇರಲ್ಲ. ಅದು ನಾನು ಏನು ರಿಗ್ರೆಟ್ ಮಾಡ್ತೇನೆ ಅದು ನನ್ನಲ್ಲೇ ಇದೆ. ಸೊ ಆ ಥರನೂ ಯೋಚನೆ ಮಾಡ್ಬೋದು. ಬಟ್ ದೇವ್ರ ಜೊತೆ ಇರಬೇಕಂತ ದೇವರ ಡಿಸೈರ್ ನಮ್ಮಲ್ಲಿ ಹಾಕಿದ್ದಾನೆ. ಅದಕ್ಕೆ ಲೈಕ್ ವಿ ಲಿವ್ ಅಕಾರ್ಡಿಂಗ್. ಸೊ ಇಲ್ಲಿ ಪ್ರಶ್ನೆ ಏನಂದ್ರೆ ಆಕ್ಚುಲಿ ಫಸ್ಟ್ ಏನು ಕೇಳಿದ್ರು, ಪರಲೋಕ ಸುಂದರವಾಗಿದೆ, ಅದು ನಮ್ಗೆ ಅದು ಸುಂದರವಾಗಿದೆ, ಅದು ಹಿಂಗಿದೆ ಅಂತ ನಾವು ಯೋಚನೆ ಯಾಕೆ ಮಾಡ್ಬೇಕು ಅಂತ.